ನಮಸ್ಕಾರ. ನಾನು ಚಂದ್ರಶೇಖರ್ ಕೆದ್ಲಾಯ ಆನೆಕಲ್ಮಠ ಬೆಳಕೊಪ್ಪ. ಈ ಮೂಲವ್ಯಾಧಿ ಬಗ್ಗೆ ಎಷ್ಟು ಮಾಹಿತಿ ಕೊಟ್ಟರು ಜನ ನೋಡೋದಿಲ್ಲ. ಆದರೂ ಕೂಡ ಕೆಲವೊಂದು ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ ಯೂಟ್ಯೂಬ್ನಲ್ಲಿ. ಸರ್ಜರಿನೇ ಆಗಬೇಕು, ಕೊಲೊನೋಸ್ಕೋಪಿ ಮಾಡಿ ಚೆಕಪ್ ಮಾಡಬೇಕು, ಅದಕ್ಕೆ ನಮ್ಮನ್ನು ಸಂಪರ್ಕಿಸಿ ಅಂತ ನಂಬರ್ ಕೊಡ್ತಾರೆ. ಅಂಥ ವಿಡಿಯೋಗಳು ತುಂಬ ಓಡ್ತವೆ. ಬಟ್ ಏನೋ 4 ದಿನ ಮನೇಲೇ ಇದ್ಕೊಂಡು ಪಥ್ಯ ಮಾಡಿ ಗುಣ ಮಾಡ್ಕೊಳ್ಳಿ ಅಂತ ನಾನೇನಾದ್ರು ವಿಡಿಯೋ ಇಟ್ಟರೆ ನಂದು ಓಡೋದಿಲ್ಲ. ಆದರೂ ಕೂಡ ಇವತ್ತು ನಿನ್ನೆ ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಎಷ್ಟು ಜನರ ರೆಸ್ಪಾನ್ಸ್ ಇತ್ತು ನೋಡಿದಾಗ ಎಷ್ಟು ಜನರಿಗೆ ಸಮಸ್ಯೆ ಇದೆ ಅಂತ ಗೊತ್ತಾಯಿತು. ಏನಾಗುತ್ತೆ, ಈ ಮೂಲವ್ಯಾಧಿಯಲ್ಲಿ ಇನ್ನೊಂದು ವಿಧ, ಅದನ್ನು ಅವರು ಮೂಲವ್ಯಾಧಿ ಅನ್ನಲ್ಲ. ನಾನು ಮಾತ್ರ ಮೂಲವ್ಯಾಧಿಯಲ್ಲಿ ಪೈಲ್ಸ್ ಇರಲಿ, ಫಿಶರ್ ಇರಲಿ, ಪಿಸ್ತೂರ ಇರಲಿ, ಇನ್ಯಾವುದೇ ರೀತಿ ಇರಲಿ, ಈಗ ಕೆಲವು ಸಲ ಮಲ ವಿಸರ್ಜನೆ ಜೊತೆ ಒಂದಷ್ಟು ಕೀವು ಥರ ಹೋಗುತ್ತೆ, ಆ ಥರ ಇರಲಿ, ನಾನು ಅದನ್ನು ಮೂಲವ್ಯಾಧಿ ಗುದದ್ವಾರದಲ್ಲಿ ಏನು ದೊಡ್ಡ ಕರುಳಿನ ತುದಿ ಭಾಗದಲ್ಲಿ ಏನೇ ಸಮಸ್ಯೆ ಆದರೂ ಅದನ್ನು ಮೂಲವ್ಯಾಧಿ ಅಂತಲೇ ಕರೆಯೋದು. ಮೂಲವ್ಯಾಧಿ ಕೊಡೋ ಚಿಕಿತ್ಸೆ, ಹೀಟ್ ಬಾಡಿಗೆ ಕೊಡೋ ಚಿಕಿತ್ಸೆನೇ ಅದಕ್ಕೆ ಕೊಟ್ಟು ಗುಣ ಮಾಡೋದು. ಈ ರೀತಿ ಏನಾಗುತ್ತೆ, ಒಂದು ರೀತಿ ದುರ್ಮಾಂಸದ ಥರ ಹೊರಗೆ ಬರುತ್ತೆ ಟಾಯ್ಲೆಟ್ಗೆ ಹೋದಾಗ. ಆಮೇಲೆ ಪ್ರೆಸ್ ಮಾಡಿ ಕಷ್ಟಪಟ್ಟು ದೂಡಿ ಒಳಗೆ ಕಳಿಸ್ಬೇಕಿರುತ್ತೆ. ಕೆಲವು ಸಲ ಸಾಫ್ಟಾಗಿ ದಬ್ಬಿರೋ ಒಳಗೆ ಹೋಗುತ್ತೆ, ಮತ್ತು ಕೆಲವು ಸಲ ತುಂಬ ಕಷ್ಟಪಟ್ಟು ತುಂಬ ಸಮಯದ ನಂತರ ಒಳಗೆ ಹೋಗುತ್ತೆ. ಒಂಥರ ಒಳಗಿಂದ ಅದು ಹೊರಗೆ ಬಂದಾಗ ತುಂಬ ಉರಿ, ನೋವು, ಹಿಡಿತ ಎಲ್ಲ ಇರುತ್ತೆ. ಹೀಟ್ ಆದಾಗ ಅದು ಸ್ವಲ್ಪ ಕಷ್ಟಪಟ್ಟು ಒಳಗೆ ಹಾಕಬೇಕಾಗತ್ತೆ, ಇಲ್ಲಾಂದರೆ ಅದು ಸುಲಭದಲ್ಲಿ ಒಳಗೆ ಹೋಗುತ್ತೆ. ಈ ರೀತಿ ಇರುತ್ತೆ. ಈ ರೀತಿ ಇದ್ದಾಗ ಜೊತೆಯಲ್ಲಿ ಗ್ಯಾಸ್ಟ್ರೈಟಿಸ್ ಇರುತ್ತೆ. ಹೆಚ್ಚಾಗಿ ನೀವು ಬೇರೆ ಡಾಕ್ಟರ್ ಹತ್ರ ಕೇಳಿದರೆ ಅಲ್ಲಿಯ ಸಮಸ್ಯೆಗೆ ಮಾತ್ರ ಅವರು ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ತೆಗೆದುಹಾಕ್ಬಿಡ್ತಾರೆ. ಆದರೆ ಉಳಿದಂತೆ ಗ್ಯಾಸ್ಟ್ರಿಕ್ ಆಗಲಿ, ರಕ್ತಹೀನತೆ ಆಗಲಿ, ಸುಸ್ತಾಗಲಿ ಈ ರೀತಿ ಏನೂ ಇರೋಲ್ಲ. ಏನು ನೀವು ಆಹಾರ ಕ್ರಮವನ್ನು ನಾವು ಸ್ವಲ್ಪ 1-2 ತಿಂಗಳ ಮಟ್ಟಿಗೆ ಬೇರೆ ರೀತಿಯಲ್ಲಿ ಹೇಳಬೇಕಾಗತ್ತೆ. ಅದನ್ನು ಹೇಳಿಕೊಂಡು ಆಹಾರಕ್ಕೆ ಸೇವಿಸಲಿಕ್ಕೆ ನಾವು ಹಳ್ಳಿ ಔಷಧಿ ಕೊಡೋದು. ಹಾಗೆ ಕೊಟ್ಟು ಅದನ್ನು ಸರಿಪಡಿಸಲಿಕ್ಕೆ ತುಂಬ ಸುಲಭ ಇದೆ. ಇದು 1-1.5 ತಿಂಗಳೊಳಗೆ ನೀವು ಮನೆಯಲ್ಲೇ ಇದ್ಕೊಂಡು ಚಿಕಿತ್ಸೆ ತೊಗೊಂಡು ಗುಣ ಮಾಡ್ಬೋದು. ಈಗ ಬೆಂಗಳೂರು, ಶಿವಮೊಗ್ಗ, ಮೈಸೂರು ಈ ರೀತಿ ಕರ್ನಾಟಕದಿಂದ, ಜಯಪುರದಿಂದ ಎಲ್ಲೆಲ್ಲಿಗೆ ಬಸ್ ಇದೆ ಅಲ್ಲಿಗೆಲ್ಲ ನಾನು ಬಸ್ನಲ್ಲೇ ಡ್ರೈವರ್ ಹತ್ರ ಕಳಿಸೋ ವ್ಯವಸ್ಥೆ ಮಾಡಿದ್ದೀನಿ. ಏನು ನೀವು ಚೆಕಪ್ಪಿಗೆ ಅಂತ ಹೋದರೆ ಡಾಕ್ಟ್ರ್ ಹತ್ರ ಹೋದಾಗ ಒಂದು 6-7 ರೂಪಾಯಿ ನಿಮಗೆ ಚೆಕಪ್ ಮಾಡಲಿಕ್ಕೆ ಖರ್ಚು ತೊಗೊಳ್ತಾರೆ. ಕೆಲವರೆಲ್ಲ 18,000 ರೂಪಾಯಿವರೆಗೆ ಚೆಕಪ್ಪಿಗೆ ತೊಗೊಂಡಿದ್ದಾರೆ. ಅಂಥದ್ದು ನಾನೊಂದು 3-4-5 ಸಾವಿರ ಒಳಗಡೆ ಕ್ಯೂರ್ ಮಾಡಿಕೊಡ್ತಾ ಇದ್ದೀನಿ. ಇದೊಂದು ವ್ಯವಸ್ಥೆ ಉಂಟು. ಯಾಕಂದರೆ ವಿಡಿಯೋ ಈ ಪ್ರಾಬ್ಲಮ್ ಇದ್ದವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಸುಮ್ಮನೆ ಏನಾಗುತ್ತೆ, ನಮ್ಮಲ್ಲೇ ಸುತ್ತಮುತ್ತ ಡಾಕ್ಟ್ರುಗಳೇ ಇದ್ದಾರೆ, ಅವರುಗಳೇ ನಮ್ಮ ಹತ್ರ ಚಿಕಿತ್ಸೆಗೆ ಯಾರು ಬರ್ತಾರೆ ಅಂದರೆ ಅವ್ರನ್ನ ದಿಕ್ಕು ತಪ್ಪಿಸಿ ಆಪ್ರೇಷನ್ಗೆ ಕಳಿಸ್ತಾರೆ. ನಾವು ಗುಣ ಮಾಡ್ತಾ ಇದ್ದೀವಿ, ಗುಣ ಆದವ್ರು ಹೇಳಿ ಅಂತೂ ಬರ್ತಾ ಇದ್ದಾರೆ ಜನ. ಇದೆಲ್ಲ ಒಂದು ದಂಧೆ ಆಗಿಬಿಟ್ಟಿದೆ. ಮತ್ತು ಆ ರೀತಿ ಅದನ್ನು ಸರ್ಜರಿ ಮಾಡಿ ತೆಗೆದ್ರೆ ಮತ್ತು ಬೇರೆ ರೀತಿ ಸಮಸ್ಯೆಗಳು ಶುರುವಾಗ್ತವೆ. ಒಂದು ವಯಸ್ಸಾದಮೇಲೆ ಏನಾದ್ರು ಆ ಥರ ಸರ್ಜರಿ ಮಾಡಿದ್ರೆ ಮಲ ತಡೆ ಹಿಡಿಯೋದು, ಮಲ ಕಟ್ಟಿ ಹಿಡಿಯುವಂಥ ಒಂದು ಕೆಪಾಸಿಟಿನೇ ತಪ್ಪಿ ಹೋಗುತ್ತೆ. ಮತ್ತೆ ಬರೋಲ್ಲ ಅಂತ ಅವ್ರೇನು ಗ್ಯಾರಂಟಿ ಕೊಡಲ್ಲ. ಆದರೆ ನಮ್ಮ ಚಿಕಿತ್ಸೆಯಲ್ಲಿ ನಾವು 2 ಸಲ ಔಷಧಿ ಕೊಟ್ಟರೆ ಸಾಕು, ಮತ್ತೆ ಅದು ಪ್ರಾಬ್ಲಮ್ ಮರುಕಳಿಸೋದಿಲ್ಲ ಅಂತ ಗ್ಯಾರಂಟಿ ಕೊಡ್ತೀನಿ. ಈ ರೀತಿ ಇರುತ್ತೆ. ಸಮಸ್ಯೆಗಳನ್ನು ಬರೀ ಫೋನ್ನಲ್ಲಿ ಮಾತನಾಡೋದಷ್ಟೇ. ಸಾಧಾರಣ ಮಂಗಳೂರು ಕಡೆಗೆ ಬಸ್ನಲ್ಲಿ ಕಳಿಸೋ ವ್ಯವಸ್ಥೆ ಉಂಟು. ಮತ್ತು ಅದೇ ಯಾರಾದರೂ ಒಂಚೂರು ಇದು ಮಾಡಿದರು, ಸಹಾಯ ಮಾಡಿದರು, ಚೆನ್ನಾಗಿ ಫೋನಲ್ಲಿ ಸರಿಯಾಗಿ ಮಾತನಾಡಬೇಕು. ಮತ್ತು ಏನೇ ಸಮಸ್ಯೆ ಇದ್ದರೂ ಫೋನ್ ಮಾಡಿ ನಮ್ಮ ಹತ್ರ ಕೇಳ್ಕೊಳ್ಬೇಕಾಗತ್ತೆ. ಬರೀ ಔಷಧಿ ತೊಗೊಂಡ್ರು, ಅದನ್ನು ತಗೊಂಡು ಇಟ್ಕೊಂಡ್ರು, ಏನೋ ಚೀಟಿ ಕೊಟ್ಟಿರ್ತೀನಿ ಅದರಲ್ಲಿ ನೋಡ್ಕೊಂಡು ತೊಗೊಂಡ್ರು ಅಂತ ಮಾಡ್ರೆ ನಮಗೂ ರಗಳೆ ಆಗುತ್ತೆ. ಯಾಕಂದರೆ ಎಲ್ಲ ಏನೋ ವ್ಯತ್ಯಾಸ ಮಾಡಿ ಕೊನೆಗೆ ನಮ್ಮ ಹತ್ರ ಕೇಳ್ತಾರೆ. ಆ ರೀತಿ ಎಲ್ಲ ಮಾಡಬಾರ್ದು. ಸರಿಯಾಗಿ ಮಾತನಾಡಿ ಚಿಕಿತ್ಸೆ ತಗೊಂಡು ಗುಣ ಮಾಡ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಬರೇ ಹಾಲು ಅನ್ನ ಕಲಿಸಿ ಊಟ ಮಾಡಿಕೊಂಡು 6 ದಿನ ಇರಬೇಕಾಗತ್ತೆ. ಅದಾಗುತ್ತಾದರೆ ಎಂತಹ ಮೂಲವ್ಯಾಧಿ 2 ಸಲ ಸರ್ಜರಿ ಆಗಿದ್ದರೂ ಕೂಡ ಗುಣ ಮಾಡಲಿಕ್ಕೆ ಸಾಧ್ಯ ಇದೆ. ನನ್ನ ನಂಬರ್ ಕೊಟ್ಟಿರ್ತೇನೆ. ಅವಶ್ಯಕತೆ ಇದ್ದರೆ, ಯಾರಿಗಾರು ಪ್ರಾಬ್ಲಮ್ ಇದ್ದರೆ ವಿಡಿಯೋನ ಶೇರ್ ಮಾಡಿ. ಸುಮ್ಮನೆ ಖರ್ಚು ಮಾಡೋದು ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.